ಹಾಯ್, ಎಲ್ರಿಗೂ ಬಿಲೇಟೆಡ್ ಹ್ಯಾಪಿ ನ್ಯೂ ಇಯರ್. ಗೊತ್ತು ನ್ಯೂ ಇಯರ್ ಆಲ್ರೆಡಿ ಮುಗಿದು 20 ಡೇಸ್ ಆಯ್ತಂತ. ಬಟ್ ಸ್ಟಿಲ್, ಯಾಕಂದ್ರೆ ನಾನು ನ್ಯೂ ಇಯರ್ಗೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ, ನನ್ನ ಎಕ್ಸಾಮ್ಸ್ ನಡ್ತಿತ್ತು. ಸೊ ಫೈನಲ್ ಐ ಆಮ್ ಬ್ಯಾಕ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಾರ್ಕ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಇವಾಗ ಫಸ್ಟ್ ನಾನು ನಿಮ್ಗೆ 2 ಕ್ವಶನ್ಸ್ ಕೊಡ್ತೀನಿ, ಆಯ್ತಾ? ಆರ್ ಮಾರ್ಕ್ಸ್ ರಿಯಲಿ ಇಂಪಾರ್ಟೆಂಟ್, ಮತ್ತೆ ಇನ್ನೊಂದು ಆರ್ ಮಾರ್ಕ್ಸ್ ಡಿಸೈಡ್ಸ್ ಅವರ್ ಫ್ಯೂಚರ್. ಇದನ್ನೆರಡೂ ಲೈಕ್ ನೀವೇ 30 ಸೆಕೆಂಡ್ಸ್ ಕ್ವಶನ್ ಕೇಳ್ಕೊಂಡು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಆನ್ಸರ್ಸ್ನ ಹಾಕಿ, ಆಯ್ತಾ? ಯಾಕಂದ್ರೆ ಇವಾಗ ಪ್ರೆಸೆಂಟ್ ಡೇನಲ್ಲಿ ಡಿಸ್ಟ್ರಾಕ್ಷನ್ ಜಾಸ್ತಿ ಆಗ್ಬಿಟ್ಟಿದೆ. ಲೈಕ್ ಇನ್ಸ್ಟಾಗ್ರಾಮ್ ಇರ್ಬೋದು, ಅಥವಾ ಯೂಟ್ಯೂಬ್ ಇರ್ಬೋದು, ಅಥವಾ ಸೀರೀಸ್ ಅಂತೆ, ಫಿಲ್ಮ್ ಅಂತೆ. ಅದ್ರಕ್ಕಿಂತ ಇಲ್ಲೆಲ್ಲಕ್ಕಿಂತ ಮೇನ್ ಪ್ರಾಬ್ಲಮ್ ಬಂದಿರೋದೇ ಮೊಬೈಲಿಂದ ಡಿಸ್ಟ್ರಾಕ್ಷನ್ ಜಾಸ್ತಿ ಆಗಿದೆ. ಸೊ ಅದ್ರ ಸಲುವಾಗಿ ನಮಗೆ ಓದೋದ್ ಕಡೆ ಮನ್ಸಾಗ್ತಿಲ್ಲ. ಸೊ ಅದ್ರ ಸಲುವಾಗಿ ಮಾರ್ಕ್ಸ್ ತೆಗಿತಿಲ್ಲ. ಬಟ್ ಅದೇ ನಾನು ಸಣ್ಣವಳಿರ್ಬೇಕಾದ್ರೆ ನನಗೆ ಮೊಬೈಲ್ ನೋಡೋದು ಅಥವಾ ಟಿವಿ ನೋಡೋದು ಇದೆಲ್ಲ ಇಷ್ಟ ಇರಲಿಲ್ಲ. ಲೈಕ್ ಸಣ್ಣವಳಿದ್ದಾಗಿಂದನೂ ಚೆನ್ನಾಗಿ ಮಾರ್ಕ್ಸ್ ತೆಗೆದುಕೊಂಡು ಬರ್ತಾ ಇದ್ದ ಸಲುವಾಗಿ ಸೊ ನಾನು 10th ಅಥವಾ PU ನಲ್ಲಿ ಕೂಡ ನನ್ನ ಮೇನ್ ಏಮ್ ಇದಿದೆ, ನಾನು ಮಾರ್ಕ್ಸ್ ತೆಗಿಬೇಕು, ಎಲ್ಲರಿಗಿಂತ ಫಸ್ಟ್ ಬರಬೇಕು, ಅಪ್ಪ ಅಮ್ಮ ಖುಷಿ ಮಾಡಿಸ್ಬೇಕು, ಇಷ್ಟೇ ನನ್ನ ಮೈಂಡಲ್ಲಿ ಇದ್ದಿದ್ದು. ಹಂಗಂತ ನಮ್ಮ ಅಪ್ಪ ಅಮ್ಮ ಯಾವತ್ತೂ ನಾನು ಪ್ರೆಷರ್ ಮಾಡಿಲ್ಲ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದೆಮ್. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ನನ್ನ ಕಡೆ ಒಂದು ಫೋನ್ ಕೊಡ್ಸಿದ್ದಾರೆ, ಯಾಕಂದ್ರೆ ಇವಾಗ PU ಮುಗೀತು. ಸೊ ಇವಾಗ ಪ್ರೆಸೆಂಟಿನಲ್ಲಿ ನಾನು ಕಂಪೇರ್ ಟು ಸ್ಕೂಲ್ ಮತ್ತೆ PU ಕಂಪೇರ್ ಮಾಡಿದ್ರೆ ಜಸ್ಟ್ 10% ಅಷ್ಟೇ ಓದ್ತಿದ್ದೀನಿ. ಅದು ಬಿಟ್ಟು ಮಿಕ್ಕಿದೆಲ್ಲ ಟೈಮು ಬರೀ ಮೊಬೈಲ್ ನೋಡಿ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ. ಬಟ್ ಸ್ಟಿಲ್ ಎಕ್ಸಾಮ್ ನಾಳೆ ಐತಿ ಅಂದಾಗೆ ಹಿಂದಿನ ದಿನ ನಾನು 100% ನಾನು ಕೊಡ್ತೀನಿ. ಸೊ ಮಾರ್ಕ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಇವಾಗ ನಾನು ಸ್ಕೂಲ್ ಡೇಸು ಮತ್ತೆ PU ನಲ್ಲಿ ಲೈಕ್ ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ಇವಾಗ ನಾನು ಟೈಮ್ ವೇಸ್ಟ್ ಮಾಡಿದ್ರು ಕೂಡ ನನಗೆ ಎಕ್ಸಾಮ್ ಹಿಂದಿನ ದಿನ ಲೈಕ್ ನಾನು ಓದ್ಬಹುದು ಅನ್ನೋ ಕಾನ್ಫಿಡೆನ್ಸ್ ನನಗೆ ಐತಿ. ಸೊ ಸಪೋಸ್ ನೀವೇನಾದ್ರೂ ಓದ್ಲಿಲ್ಲ, ಸ್ಕೂಲಲ್ಲಿ ಓದ್ತಿರ್ಲಿಲ್ಲ, PU ನಲ್ಲಿ ಓದ್ತಿರ್ಲಿಲ್ಲ ಅಂದ್ರೆ ಮುಂದೆ ನಿಮ್ಗೆ ಕಷ್ಟ ಆಗುತ್ತೆ. ಬ್ಯಾಕ್ಲಾಗ್ಸ್ ಉಳಿಯುತ್ತೆ, ಪ್ರೆಷರ್ ಬೀಳುತ್ತೆ, ಮತ್ತೆ ನೀವು ದುಡ್ಡು ಕೊಟ್ಟು ಎಕ್ಸಾಮ್ ಬರಿಬೇಕಾಗುತ್ತೆ. ನಾನು ಎಂಜಾಯ್ ಮಾಡಬೇಡಿ ಅಂತ ಹೇಳ್ತಿಲ್ಲ, ಯಾಕಂದ್ರೆ ಇವಾಗ ಚೈಲ್ಡ್ಹುಡ್ ಅಲ್ಲಿ ಎಂಜಾಯ್ ಮಾಡೋಕ್ಕಾಗೋದು, ಮುಂದೆ ಅಂತೂ ಎಂಜಾಯ್ ಮಾಡೋಕ್ಕಾಗಲ್ಲ. ಇನ್ನೂ ಒಂದು ಫ್ಯಾಕ್ಟ್ ಹೇಳ್ಬಿಡ್ತೀನಿ. ಟೀಚರ್ಸ್ ಹೇಳ್ತಾರೆ 10th ಮುಗಿಸ್ಬಿಡ್ರಿ, ಲೈಫ್ ಈಸಿ ಆಗುತ್ತೆ ಅಂತ. ಆಮೇಲೆ PU ಬರ್ತೀರಾ, PU ಬಂದ್ಮೇಲೆ PU 1 ಮುಗಿಸ್ಬಿಡ್ರಿ, ಮುಂದೆ ನಿಮ್ನ ಯಾರನ್ನೂ ಕೇಳಾರೇ ಇರಲ್ಲ ಅಂತ. ಬಟ್ ಅದಂತೂ ಸುಳ್ಳು. ಯಾಕಂದ್ರೆ 10th ಮುಗಿದ್ಮೇಲೆ PU ನಲ್ಲಿ ಓದೋದು ಇನ್ನೂ ಹೆವಿ ಆಗುತ್ತೆ. PU ಮುಗಿದ್ಮೇಲೆ ನೆಕ್ಸ್ಟ್ ನೀವು ಯಾವುದೇ ಕೋರ್ಸ್ ತಗೊಂಡ್ರೆ ಅಲ್ಲಿ ಕೂಡ ತುಂಬಾ ಹೆವಿ ಆಗುತ್ತೆ. ಓದೋದಂತೂ ಯಾವತ್ತೂ ಮುಗಿಯಲ್ಲ, ಇನ್ಕ್ರೀಸ್ ಆಗುತ್ತೆ ಬಟ್ ಕಮ್ಮಿ ಅಂತೂ ಆಗಲ್ಲ. ಎಂಜಾಯ್ ಮಾಡಬೇಡಿ ಅಂತ ಹೇಳ್ತಿಲ್ಲ, ಬಟ್ ಎಂಜಾಯ್ಮೆಂಟ್ ಅನ್ನೋದು ಲೈಕ್ ಲಿಮಿಟ್ ಅಲ್ಲಿ ಇರಬೇಕು. ಟೂ ಮಚ್ ಇಸ್ ಟೂ ಬ್ಯಾಡ್ ಅನ್ನೋ ತರ ನಮ್ಮ ಲೈಫಲ್ಲಿ ಯಾವುದೇ ಒಂದು ವಿಷಯ ಅತಿ ಆದ್ರೆ ಒಂದಲ್ಲ ಒಂದ್ ರೀತಿಯಲ್ಲಿ ಅದು ಬ್ಯಾಡ್ ಎಫೆಕ್ಟ್ಸ್ ನ ತಂದೆ ತರುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಲಿಮಿಟ್ ಅಲ್ಲಿ ಇರ, ಆಯ್ತಾ? ಓದೋದ್ರ ಜೊತೆ ಯಾವ್ದಾದ್ರು ಒಂದು ಸ್ಕಿಲ್ ನ ಬಿಲ್ಡ್ ಮಾಡ್ಕೋ. ಯಾಕಂದ್ರೆ ಇವಾಗ ನಾನು 10th ಮತ್ತೆ PU ನಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗ್ತೀನಿ, ಬಟ್ ನನ್ಗೆ ಯಾವುದೇ ಸ್ಕಿಲ್ ಇರ್ಲಿಲ್ಲ. ಬರೇ ಓದು, ಎಕ್ಸಾಮ್ ಬರಿ, ಮಾರ್ಕ್ಸ್ ತೆಗಿ, ಇಷ್ಟೇ ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು. ಸೊ ಇವಾಗ ನನ್ ಪ್ರೆಸೆಂಟ್ ನಲ್ಲಿ ಸ್ವಲ್ಪ ಕಷ್ಟ ಆಗಕತ್ತೈತಿ, ಬಟ್ ಸ್ಟಿಲ್ ನಾನು ಇವಾಗ ಒಂದೊಂದು ಸ್ಕಿಲ್ ನ ಕಲಿತಿದ್ದೀನಿ. ಸೊ ಇವಾಗ ನೀವು ಸ್ಕೂಲ್ ನಲ್ಲೇ ಇರ್ರಿ ಅಥವಾ PU ನಲ್ಲೇ ಇರ್ರಿ, ಯಾವುದೇ ಒಂದು ಸ್ಕಿಲ್ ನ ಬಿಲ್ಡ್ ಮಾಡ್ಕೊರಿ. ಲೈಕ್ ಕೋಡಿಂಗ್ ಇರ್ಬೋದು, ಅಥವಾ ವಿಡಿಯೋ ಎಡಿಟಿಂಗ್ ಇರ್ಬೋದು, ಗ್ರಾಫಿಕ್ ಡಿಸೈನಿಂಗ್ ಇರ್ಬೋದು, ಇಲ್ಲ ನನಗೆ ಲೈಕ್ ಕಂಟೆಂಟ್ ಮಾಡೋದು ಇಷ್ಟ ಇದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಸೊ ಯಾವ್ದಾದ್ರು ಒಂದು ಸ್ಕಿಲ್ ನ ಬಿಲ್ಡ್ ಮಾಡ್ಕೊರಿ. ಮಾರ್ಕ್ಸ್ ಜೊತೆ ಈ ಸ್ಕಿಲ್ ಕೂಡ ಇಂಪಾರ್ಟೆಂಟ್. ಸ್ವಲ್ಪ ಜನ ಏನ್ ಹೇಳ್ತಾರೆ ಸ್ಕಿಲ್ಸ್ ಇಂಪಾರ್ಟೆಂಟ್ ಅಂತ. ಬರೀ ಸ್ಕಿಲ್ಸ್ ಇಂಪಾರ್ಟೆಂಟ್ ಆದ್ರೆ ನಿಮ್ಗೆ ಮುಂದೆ ಜಾಬ್ ಕೊಡ್ಬೇಕಾದ್ರೆ ಅವ್ರು, ನೀವು ಸಪೋಸ್ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಅವ್ರು ಏನ್ ಜಾಬ್ ಕೊಡ್ತಾರೆ? ನೀವು ಪಾಸ್ ಆಗಿದ್ರೆ ತಾನೇ ಜಾಬ್ ಕೊಡೋದು. ಸೊ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಚೆನ್ನಾಗಿರ್ಬೇಕು, ಅದೇ ರೀತಿ ಸ್ಕಿಲ್ಸ್ ಇರಬೇಕು. ಸೊ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಬೇಡಿ. ಯಾಕಂದ್ರೆ ಇದು ಆಲ್ರೆಡಿ ಜನವರಿ ಮುಗಿತಾ ಬಂತು. ನೆಕ್ಸ್ಟ್ ಮಂತ್ ಮತ್ತೆ ಫೆಬ್ರವರಿ, ಮಾರ್ಚ್ ಅಲ್ಲಿ ನಿಮ್ಮೆಲ್ಲರದು ಬೋರ್ಡ್ ಎಕ್ಸಾಮ್ಸ್ ಐತಿ. ಸೊ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಬರೀತೀರಾ ಅಂತ. ಎಲ್ಲರಿಗೂ ಆಲ್ ದ ಬೆಸ್ಟ್. ಲವ್ ಯು.